ಗಾಯ್ಸ್, ನಾನು ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಬಂದು ನಾನು ಬೈ ಮಾಡಿರೋದು ಫ್ಲಿಪ್ಕಾರ್ಟಲ್ಲಿ. ಇದು ಒರಿಜಿನಲ್ ಪ್ರೈಸ್ 800 ರುಪೀಸ್ ಇದೆ. ಇದೇನಪ್ಪ ಅಂದರೆ ಗ್ರಿಲ್ ಟೋಸ್ಟರು. ಸೊ ಇದನ್ನು ನಾನು ಬರೀ 367 ರೂಪಾಯಿಗೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದು ನಮ್ಮ ಮನೆಗೆ ಸ್ವಲ್ಪ ನೀಡಿತ್ತು, ಯಾಕಂದರೆ ನಾವು ಮಾರ್ನಿಂಗ್ ಹೊತ್ತು ಟಿಫನ್ ಬದಲಿಗೆ ಈ ಟೋಸ್ಟರ್ ಅಥವಾ ಈ ಒಂದು ಏನು ಸ್ಯಾಂಡ್ವಿಚ್ ಇರುತ್ತೋ ಇದನ್ನೆಲ್ಲ ನಾವು ಪ್ರಿಫರ್ ಮಾಡಿ ಅಂದರೆ ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದಾದಮೇಲೆ ನಾನು ಇದನ್ನು ಮುಂಚೆ ನಾನು ವೀಡಿಯೋಸಲ್ಲಿ ನಿಮಗೆ ತೋರಿಸ್ದಂಗೆ ನಾನು ತವಾ ಮೇಲೆ ಮಾಡ್ತಾಯಿದ್ದೆ. ಸೊ ಇನ್ಮೇಲೆ ಈ ಥರದ್ದು ಒಂದು ತರಿಸ್ಕೊಬಿಟ್ರೆ ತುಂಬ ಬೆಸ್ಟ್. ಇದು ಬರೀ ಏನು ಒಂದು 400 ರೂಪಾಯಿಗೆಲ್ಲ ಸಿಕ್ಕುತ್ತೆ. ಅದೇ ನೀವು ಸ್ಯಾಂಡ್ವಿಚ್ ಮೇಕರ್ ಇದಕ್ಕೆಲ್ಲ 1500 2000 ಸುರಿಯೋ ಬದಲು ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಫ್ಲಿಪ್ಕಾರ್ಟ್ ಅವರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂದರೆ ನೋಡಿ, ಇಲ್ಲಿ ಗ್ರಿಲ್ ಟೋಸ್ಟರು, ಅದರ ನೇಮ್ ಕೂಡ ಕೊಟ್ಟಿದ್ದಾರೆ ಬ್ಲ್ಯಾಕು. ಮತ್ತು ಒರಿಜಿನಲ್ ಪ್ರೈಸ್ ಆ್ಯಕ್ಚುಲ್ ಪ್ರೈಸ್ ಬಂದು 799 ಇದೆ. ಬಟ್ ನಾನು ಇದನ್ನು ವಿತ್ ಡೆಲಿವರಿ ಚಾರ್ಜಸ್ಸು 363 ರೂಪಾಯಿಗೂ 67 ರೂಪಾಯಿನೂ ಆಗಿದೆ. ಸೊ ತರಿಸಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ನನಗೆ ಇಷ್ಟ ಆಯಿತು, ಯಾಕಂದರೆ ಬ್ಲ್ಯಾಕು ಸ್ವಲ್ಪ ಗಲೀಜಾದರೂ ಕಾಣಿಸಲ್ಲ. ನಾವು ಇದನ್ನು ಗ್ಯಾಸ್ ಮೇಲೆ ಇಡೋದ್ರಿಂದ ಬೇರೆ ಕಲರ್ ತರಿಸಿದ್ರು ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಸೊ ನಾನು ಇದನ್ನು ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ. ನೋಡ್ಬೋದಲ್ಲ, ಈ ಥರ ಒಂದು ಪ್ಲೇಸ್ಮೆಂಟ್ ಮಾಡಿ ಕವರ್ ಮಾಡಿ ನೀಟಾಗಿ ಬಬಲ್ ಶೀಟಲ್ಲೆಲ್ಲ ಸುತ್ತಿ ಅದನ್ನು ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇದು ಓಪನಿಂಗ್ಗೆ ಮತ್ತು ಕ್ಲೋಸಿಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ, ಈ ಥರ ಒಂದು ಗ್ರಿಪ್ಪಿಗೆ ಅದನ್ನು ಕ್ಲೋಸ್ ಮತ್ತು ಓಪನ್ ಮಾಡ್ಕೋಬೋದು. ಸೊ ಈ ಥರ ಮಾಡಿ ಮತ್ತು ಓಪನ್ ಮಾಡಿದ್ರೆ ಸೊ ಈ ಥರ ಓಪನ್ ಆಗುತ್ತೆ. ನೀವು ಸ್ಯಾಂಡ್ವಿಚ್ ಆಗಿರ್ಬೋದು, ಟೋಸ್ಟರ್ ಆಗಿರ್ಬೋದು, ಅಥವಾ ಏನೇ ಒಂದು ಗ್ರಿಲ್ಸ್ ಐಟಮ್ ಮಾಡ್ತಿದ್ದೀರಾ ಅಂದ್ರೂ ಈ ಥರ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ನೋಡಿದ್ದು ಬೇರೆ ಕಂಪ್ಯಾರಿಸನ್ ಮಾಡಿದರು ಟೋಸ್ಟರಿಗೂ. ನಮ್ಮ ಕಸಿನ್ ಮನೇಲೂ ತರಿಸಿದ್ರು, ಅದು ಕಂಪ್ಯಾರಿಸನ್ ಮಾಡಿದ್ರು. ಇದಕ್ಕೂ ಸ್ವಲ್ಪ ಇದು ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದನ್ನು ಒಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಲಾಕ್ ಮಾಡಿ ಬೋತ್ ಸೈಡ್, ಎರಡೂ ಸೈಡ್ ಕೂಡ ನಾವು ಬೇಯಿಸ್ಬೋದು. ಹಾಗೆ ಇದರಲ್ಲಿ ಉಲ್ಟಾ ಮಾಡಿದ್ರೂ ಇದು ಈ ಕಡೆಯಿಂದ ಏನೇನೋ ಒಳಗಡೆ ಏನೇ ಫಿಲ್ ಮಾಡಿದರೂ ಅದು ಬರಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಈ ಕಡೆನೂ ಹೀಟ್ ಮಾಡ್ಬೋದು ಮತ್ತು ಈ ಕಡೆ ಟರ್ನ್ ಮಾಡಿ ಈ ಕಡೆನೂ ಹೀಟ್ ಮಾಡಿ ಈ ಕಡೆನೂ ಬೇಯಿಸ್ಬೋದು. ಸೊ ಇದು ಒಂದು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸು. ಯಾರಿಗೆಲ್ಲ ಬೇಕು ಇದನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಪ್ರಾಡಕ್ಟು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ, ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನೀವು ಬೈ ಮಾಡಿ. ಆ ಪ್ರಾಡಕ್ಟ್ ರಿವ್ಯೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ಲಿಪಿ ನೋಡಿ ಇಲ್ಲಿ ಏನು ಮಾಡ್ತಿದ್ದಾಳೆ, ರಾ ವೆಜಿಟೇಬಲ್ಸ್ ಕೊಟ್ಟರೆ ಅವಳ ಕೈಗೆ ಅವಳೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ಬೀನ್ಸ್ ತಿಂತಾ ಇದ್ದಾಳೆ. ನಾನು ಇಮ್ಯಾಜಿನೇ ಮಾಡಿರಲಿಲ್ಲ, ಅವಳ ಕೈ ಕೊಟ್ಟರೆ ಪೂರ್ತಿ ಅವಳೇ ತಿಂದ್ಬಿಡ್ತಾಳೆ. ಸೊ ಅದಾದಮೇಲೆ ನಾನಿಲ್ಲಿ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಹಾಗೆ ಲಿಪಿ ಯಾರು ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಯಾರು ಅಂತ. ಸೊ ಮಾರ್ನಿಂಗ್ 9 o'clock ನಾನಿಲ್ಲಿ ಹೊರಟಿದ್ದೀನಿ. ಲಿಪಿ ಜರ್ನಿ ಮಾಡ್ತಾ ಇದ್ದಾಳೆ. ಸೊ ಅವಳಿಗೂ ರೋಡೆಲ್ಲ ನೋಡಿ ಸ್ವಲ್ಪ ಬೇಜಾರಾಗಿ ಅವಳು ಅರ್ಧದಲ್ಲೇ ಮಲ್ಕೊಬಿಟ್ಲು. ಸೊ ನಾನಿವತ್ತು ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋಂತಹ ಪರ್ಸನ್ ಯಾರಪ್ಪ ಅಂತ ಹೇಳಿದ್ರೆ ನನ್ನ ಬೆಸ್ಟಿ ಫಾರ್ ಎವರ್, ಅವಳು ನನ್ನ ಕ್ಲೋಸ್ ಫ್ರೆಂಡು ಹೊನ್ನಾಂಬಿಕಾ ಅಂತ. ನಾನಿವತ್ತು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅವಳನ್ನು, ಹಾಗೆ ಅವಳ ಮಗನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳ ಮಗನ ನೇಮ್ ಬಂದು ಪೂರ್ವಿಕ್ ಅಂತ. ಸೊ ನಾನಿಲ್ಲಿ ಅವ್ರ ಮನೆಗೆ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿ ಒಳಗಡೆ ನಾನಿಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಅವಳ ಮಗನ ಎತ್ಕೊಂಡ್ರೆ ನಮ್ಮ ಲಿಪಿ ಎತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ, ಅಂತ ಅಳ್ತಾ ಇದ್ದಾಳೆ. ಸೊ ಅದಾದಮೇಲೆ ಅಲ್ಲಿಂದ ನಾವು ನಮ್ಮ ಮನೆಗೆ ರಿಟರ್ನ್ ಬಂದ್ವಿ. ಅವ್ರ ಮನೆಗೆ ಹೋಗಿ ಅವಳನ್ನ ಮೀಟ್ ಮಾಡಿ, ಸೊ ನಮ್ಮ ಮನೆಗೆ ಒಂದು ದಿವಸ ಸ್ಟೇ ಮಾಡೋಣ ಬಾ ಅಂತೇಳಿ ಕರ್ಕೊಂಬಂದ್ವಿ. ಸೊ ರಿಟರ್ನ್ ಬರಬೇಕಾದ್ರೆ ಇದು ತೆಗ್ದಿರೋಂಥ ವ್ಲಾಗು. ಸೊ ಇದರಲ್ಲಿ ನೋಡ್ಬೋದು, ಲಿಪಿ ಬಂದು ಅವಳ ತೊಡೆ ಮೇಲೆ ಕೂತ್ಕೊಬಿಟ್ಟಿದ್ದಾಳೆ, ಪೂರ್ವಿಗೆ ಬಂದು ನಾನು ಎತ್ಕೊಂಡಿದ್ದೀನಿ. ಸೊ ಲಿಪಿ ಫುಲ್ಲು ಗಾಳಿಗೆ ಜರ್ನಿ ಮಾಡೇ ಇರಲಿಲ್ಲ ಜಾಸ್ತಿ. ಸೊ ಈ ಥರ ವಿಂಡೋ ಎಲ್ಲ ಓಪನ್ ಮಾಡಿ ಇದೇ ಫಸ್ಟ್ ಟೈಮ್ ಆ ಥರ ಜರ್ನಿ ಮಾಡಿಸ್ತಾ ಇರೋದು. ಸೊ ಈ ಪೂರ್ವಿಕ್ ಅಂತೂ ಇವನು ಲಿಪಿಗಿಂತ ಚಿಕ್ಕವನು. ಈಗ ಅವನಿಗೆ ಜಸ್ಟ್ 4 to 5 months ರನ್ನಿಂಗ್ ಇರ್ಬೋದು. ಸೊ ಅದಕ್ಕೆ ಅವನಿಗೂ ಸ್ವಲ್ಪ ಹೊಸದಲ್ವ, ಎಲ್ಲ ನೋಡ್ತಾ ಇದ್ದಾನೆ ವಿಂಡೋ ಅಲ್ಲಿ, ಏನೇನಿದು ರೋಡೆಲ್ಲ ಹಿಂಗೆ ಹೋಗ್ತಿದೆಯಲ್ಲ, ಗಿಡ ಮರಗಳೆಲ್ಲ ನೋಡಿ ಅವ್ನು ಫುಲ್ ಶಾಕ್ ಆಗಿಬಿಟ್ಟು ಫುಲ್ ನೋಡ್ತಾ ಇದ್ದ. ಬಟ್ ಲಿಪಿಗೆ ಇದನ್ನು ಹೊಸದೇನಲ್ಲ, ನೋಡಿ ಜರ್ನಿ ಮಾಡಿದ್ದಾಳೆ. ಸೊ ಅದಾದಮೇಲೆ ನೋಡ್ತಾ ಇದ್ಲ, ಅವಳಿಗೆ ಒಂದು ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿತ್ತು ಕಾರಲ್ಲಿ ಜರ್ನಿ ಮಾಡೋದೆಲ್ಲ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವಳು ಏರ್ ಬ್ಯಾಂಡ್ ಕೊಟ್ಟಿದ್ಲು ಲಿಪಿಗೆ, ಅದನ್ನು ಹಾಕಿದ್ವಿ ಫ್ಲವರ್ದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಾಗಿ 1 ಗಂಟೆಗೆ ನಮ್ಮ ಮಕ್ಕಳು ನಮ್ಮ ಹತ್ರನೇ ಬಂದುಬಿಟ್ಟು, ಅಂದರೆ ಪೂರ್ವಿಕು ನನ್ನ ಒಂದು ಫ್ರೆಂಡ್ ಹೊನ್ನಾಂಬಿಕನ ಜೊತೆ ಹೋದ. ಸೊ ಲಿಪಿ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡ್ಳು. ಸೊ ಅದಾದಮೇಲೆ ಸ್ವಲ್ಪ ದೂರ ಅಷ್ಟೇ ಇವರೆಲ್ಲ ಎಚ್ಚರ ಆಗಿದ್ದು, ಯಾಕಂದರೆ ಕಾರು ಡ್ರೈವಿಂಗು ಗೊತ್ತಿರುತ್ತೆ, ಸ್ವಲ್ಪ ಕಾರೆಲ್ಲ ಹಿಂಗೆ ಶೇಕ್ ಆಗ್ತಾ ಇರುತ್ತೆ, ಅವ್ರುಗಳೇ ತೂಗ್ದಂಗೆ ಆಗ್ತಾ ಇರುತ್ತೆ ತೊಟ್ಲಲ್ಲಿ, ಮಲ್ಕೊಬಿಟ್ರು.
ಸೊ ನಾನು ತುಂಬ ದಿವಸ ಆಗಿತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿ. ಸೊ ಒಂದು ದಿವಸ ಸ್ಟೇ ಮಾಡಿ ನಾವು ಒಂದು ಸ್ವಲ್ಪ ಮಾತಾಡೋದೆಲ್ಲ ಇತ್ತು. ಯಾಕಂದರೆ ತುಂಬ ದಿವಸ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇರೋದು, ಅಂದರೆ ಒನ್ನಂಬಿಕನ ಮೀಟ್ ಮಾಡಿರೋದು. ಯಾಕಂದರೆ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಸೆಕೆಂಡ್ ಲಾಕ್ಡೌನ್ ಆಗಿಬಿಟ್ಟಿತ್ತು ಕೊರೋನಾ ಟೈಮಲ್ಲಿ. ಆವಾಗಲೂ ನಾನು ಎಲ್ಲೂ ಜರ್ನಿ ಮಾಡಲಿಲ್ಲ. ಈವನ್ ಎಲ್ಲೂ ಜರ್ನಿ ಮಾಡಬಾರ್ದು ಅಂತಲೂ ನನಗೆ ಡಾಕ್ಟ್ರ್ ಹೇಳಿದರು. ಅಪ್ ಟು ನಾನು 5 ಮಂತ್ಸ್ ತನಕ ಎಲ್ಲೂ ಜರ್ನಿ ಮಾಡಲಿಲ್ಲ. ಸೊ ಅದಾದಮೇಲೆ ಡಿಲಿವರಿ ಆಯಿತು. ಡಿಲಿವರಿ ಎಲ್ಲ ಆದಮೇಲೂ ಎಲ್ಲಿ ಬಾಣತನ ಅಂತ ಹೇಳ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಅದಾದಮೇಲೆ ಅವಳು ಒಂದು ದಿವಸ ಸ್ಟೇ ಆಗಿ ಮಾರನೇ ದಿವಸ ಹೋದ್ಲು. ಅದಾದಮೇಲೆ ನಾನು ಲಿಪಿ ಎಷ್ಟು ದೊಡ್ಡವಳಾಗ್ತಿದ್ದಾಳೆ ಅಂತಂದರೆ ನನಗೆ ಫುಲ್ಲು ಆಶ್ಚರ್ಯ ಆಗೋಯಿತು. ನನಗೆ ನಾನು ನಂಬೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಅವಳು ಅಂಬೆಗಾಲಲ್ಲಿ ಹೀಗೆ ಬರ್ತಾ ಇರೋದು. ನನಗಂತೂ ತುಂಬ ಖುಷಿ ಆಗೋಯಿತು. ಸೊ ಸಡನ್ನಾಗಿ ಇದು ಬ್ಲಾಗ್ ಮಾಡಿದೆ, ಅಂದರೆ ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಇದೊಂಥರ ಮೆಮೊರಿಯಬಲ್ಲು. ಇವಳು ಸಡನ್ನಾಗಿ ಇಷ್ಟು ಬೇಗ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಕರೆದಂಗೆ ಬಾ ಲಿಪಿ ಬಾ ಅಂತ ಹೇಳಿದ್ರೆ ಅವಳು ಕೈ ಕಾಲಲ್ಲಿ ಮೂವ್ ಮಾಡ್ಕೊಂಡು ಬರ್ತಾಯಿದ್ಲು. ಸೊ ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಅವಳು ಎಷ್ಟು ಅಬ್ಸರ್ವ್ ಮಾಡ್ತಾಳೆ ಅಂದರೆ, ನಾವು ಏನಾದರೂ ಲಿಪಿ ಇಲ್ಲಿ ನೋಡು ಅಲ್ಲಿ ನೋಡು ಅಂದರೆ ನಮ್ಮನ್ನೇ ನೋಡ್ತಾಳೆ. ಆಮೇಲೆ ಇದೊಂದು ಅಭ್ಯಾಸ ಅವಳಿಗೆ. ಮ್ಯಾಟ್ ಕೆಳಗಡೆ ಏನು ಇಟ್ಟಿದ್ದಾಳೋ ಏನು ಗೊತ್ತಿಲ್ಲ, ಆ ಕಡೆಯಿಂದ ಈ ಕಡೆ ಬಂದು ಮ್ಯಾಟ್ ಎತ್ತಿ ಎತ್ತಿ ನೋಡ್ತಾಳೆ. ಸೊ ನಾನು ಅವಳು ಮೂವ್ ಮಾಡಲಿ, ಸ್ವಲ್ಪ ದೂರ ನಡೀಲಿ ಅಂದರೆ ಅಂಬೆಗಾಲಲ್ಲಿ ಬರಲಿ ಅಂತ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಅವಳು ಇವಾಗಂತೂ ಎಲ್ಲ ಕಡೆ ಓಡಾಡ್ತಾಳೆ, ಮನೆ ಎಲ್ಲ ಕಡೆ ಅವಳಿಗೆ ಓಡಾಡ್ತಾಳೆ. ಆಮೇಲೆ ಅವಳ ಕಣ್ಣಿಗೆ ಸಣ್ಣ ಸಣ್ಣ ವಸ್ತುಗಳೇ ಕಾಣಿಸುತ್ತೆ, ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೋತಾಳೆ. ಸೊ ಅದಕ್ಕೆ ಸ್ವಲ್ಪ ನಿಮ್ಮ ಮಕ್ಕಳನ್ನ ಫ್ರೆಂಡ್ಸ್ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಒಂದು ಸ್ಟೇಜಲ್ಲಂತೂ ಮಕ್ಕಳು ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಬಿಡ್ತಾ ಇರುತ್ತೆ. ಸಣ್ಣ ಸಣ್ಣ ವಸ್ತುಗಳನ್ನ ಅವ್ರ ಮುಂದೆ ಇಡೋಕೆ ಹೋಗಬೇಡಿ. ಆಲ್ಮೋಸ್ಟ್ ಅಲ್ಲಿ ಅವ್ರನ್ನೇ ಅಬ್ಸರ್ವ್ ಮಾಡ್ತಾಯಿರಿ. ನಾನಂತೂ ಲಿಪಿನ ಎಷ್ಟು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದರೆ, ನಾನು ಏನೇ ಬೇಡ ಅಂದ್ರೂ ಅವಳು ಈಗ ಕೈಯಿಂದ ಕಿತ್ಕೊಂಡ್ರು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಮತ್ತೇನೋ ಅವಳು ಆ ಕಡೆ ಈ ಕಡೆ ನೋಡಿ ಮತ್ತೆ ಎತ್ಕೊಂಡು ಬಾಯಿಗೆ ಹಾಕ್ಕೊಬಿಡ್ತಾಳೆ. ಈ ಥರ ಒಂದು ಬುದ್ಧಿ ಕಲಿತಾ ಇದ್ದಾಳೆ. ಸೊ ನಾನಿಲ್ಲಿ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಆವಾಗ ಬಂದುಬಿಟ್ಟು ನನ್ನ ಹತ್ರ ಬರ್ತಾಯಿದ್ದಾಳೆ, ಅಂದರೆ ಅಂಬೆಗಾಲಲ್ಲಿ ಬರ್ತಾಯಿದ್ಲ. ನಾನು ನೋಡೇ ಇಲ್ಲ. ಸಡನ್ನಾಗಿ ಹಿಂದೆ ಟರ್ನ್ ಆಗಿ ನೋಡಿಬಿಟ್ರೆ ನನಗೆ ಶಾಕ್ ಆಗಿಬಿಡ್ತು, ಅಲ್ಲಿದ್ದವಳು ಇಲ್ಲಿಗೆ ಬಂದುಬಿಟ್ಟಿದ್ದಾಳಲ್ಲ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.